ಸೊ ಹಾಯ್ ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಕೊರಿಯನ್ ಕನಕರಾಜು ಮೂವಿ ರಿವ್ಯೂ ಮಾಡಕ್ ಬಂದಿದ್ದೀನಿ. ಸೊ ಎಸ್, ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಮೂವಿ ಸ್ಟಾರ್ಟ್ ಆಗೋದೇ ಹೇಗಂದ್ರೆ, ಕೊರಿಯಾದಲ್ಲಿ ಒಬ್ನು ಡಾನ್ ಇರ್ತಾನೆ. ಸೊ ಅವನು ಆಕ್ಸಿಡೆಂಟ್ ಆಗಿ ಸತ್ ಹೋಗ್ತಾನೆ. ಸೊ ಸತ್ ಹೋದ್ಮೇಲೆ ಅವನ ಅಂತ್ಯಕ್ರಿಯೆ ಮಾಡ್ಬೇಕಾದ್ರೆ ಅವನ ಅಸ್ಥಿನ ಒಂದು ಬಾಟ್ಲ್ ಅಲ್ಲಿ ಹಾಕಿ ಇಟ್ಟಿರ್ತಾರೆ. ಸೊ ಫಾರ್ ಸಮ್ ರೀಸನ್ಸ್ ಅಲ್ಲಿ ಏನೇನೋ ಆಗ್ಬಿಟ್ಟು ಅದು ಕಳ್ದೋಗ್ಬಿಟ್ಟು ಅದು ಡೈರೆಕ್ಟ್ಲಿ ಬಂದ್ಬಿಟ್ಟು ಸಮುದ್ರದಲ್ಲಿ ಬಿದ್ದು ಹೋಗುತ್ತೆ. ಸೊ ಸಮುದ್ರದಲ್ಲಿ ಬಿದ್ದಾದ್ಮೇಲೆ ನಮ್ಮ ಇಂಡಿಯನ್ ಒಬ್ನು ಫಿಶರ್ ಮ್ಯಾನ್ ಅಂತಾನೆ ಅನ್ಕೊಳ್ಳಿ. ಅವನು ಸ್ವಿಮ್ ಮಾಡ್ತಾ ಹೋದಾಗ ಅದು ಬಾಟ್ಲ್ ಅವನ ಕೈಗೆ ಸಿಗುತ್ತೆ. ಸೊ ಅವನು ಅದನ್ನ ನೋಡಕ್ ಚೆನ್ನಾಗಿದೆ ಅಲ್ಲ ಅನ್ಕೊಂಡ್ಬಿಟ್ಟು ಇದನ್ನ ಸೇಲ್ ಮಾಡಿದ್ರೆ ಆಯ್ತು ಅಂತ ಅವನ್ ಶಾಪ್ ಅಲ್ಲಿ ಇಟ್ಕೊಂಡು ಸೇಲ್ ಮಾಡ್ತಾ ಇರ್ತಾನೆ. ಸೊ ಸೇಲ್ ಮಾಡ್ಬೇಕಾದ್ರೆ ಅಲ್ಲಿ ಒಬ್ನು ಒಂದು ಹಳ್ಳಿ ಬಾರ್ ಓನರ್ ಬಂದ್ಬಿಟ್ಟು ಅದನ್ನ ಪರ್ಚೇಸ್ ಮಾಡ್ಬಿಟ್ಟು ಅದನ್ನ ತಗೊಂಡು ಅವನು ಬಾರಲ್ಲಿ ಇಟ್ಕೊಳ್ತಾನೆ. ಸೊ ಆ ಹಳ್ಳಿಲೇ ಹೀರೋ ಇರ್ತಾನೆ, ಕನಕರಾಜು ಅಂತ. ಸೊ ಅವನ ಫ್ರೆಂಡ್ ಫೋಟೋ ಸ್ಟುಡಿಯೋ ಇರುತ್ತೆ. ಸೊ ಅವನು ಅಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಸೊ ಅವರಿಬ್ರು ಕೆಲಸ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಒಂದ್ಸತ ಹೀರೋನ ಅಣ್ಣ ಇರ್ತಾನೆ. ಸೊ ಹೀರೋ ಅಣ್ಣನ್ಗೆ ಸಿಂಗಾಪುರ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ತುಂಬಾ ಆಸೆ ಇರುತ್ತೆ. ಸೊ ಅವನ ಫ್ರೆಂಡ್ ಅವನ್ ತಮ್ಮ ಮತ್ತೆ ಅವ್ರ ಅಪ್ಪ ಅಮ್ಮಂಗೆ ಹೇಳ್ತಾನೆ, ನಂಗೆ ದುಡ್ಡು ಒಂದು 10 ಲಕ್ಷ ದುಡ್ಡು ಬೇಕು, ಯಾಕಂದ್ರೆ ನಾನು ಸಿಂಗಾಪುರ್ಗೆ ಹೋಗ್ಬಿಟ್ಟು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೀರೋ ಅವ್ರ ಅಪ್ಪ ಅಮ್ಮಂಗೆ ಕನ್ವಿನ್ಸ್ ಮಾಡ್ಬಿಟ್ಟು ದುಡ್ಡು ಕೊಡಿಸ್ತಾನೆ. ಸೊ ಅವನ ಅಣ್ಣ ಅದು ದುಡ್ಡೆಲ್ಲ ತಗೊಂಡು ಸಿಂಗಾಪುರಿಗೆ ಹೋಗ್ತಾನೆ. ಹೋದಾದ್ಮೇಲೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಈ ಕಡೆ ಹೀರೋ ಅವನ ಫ್ರೆಂಡ್ ಸ್ಟುಡಿಯೋಲಿ ಕೆಲಸ ಮಾಡ್ಬೇಕಾದ್ರೆ ಹೀರೋಯಿನ್ ಎಂಟ್ರಿ ಆಗುತ್ತೆ. ಹೀರೋಯಿನ್ ಅನ್ನ ಹೇಗ್ ತೋರಿಸಿದಾರೆ ಅಂದ್ರೆ, ಹೀರೋಯಿನ್ ತುಂಬಾ ಒಂಥರ ಕೊರಿಯನ್ ಸೀರೀಸ್ ಫ್ಯಾನ್ ಇರ್ತಾಳೆ. ತುಂಬಾ ಕೊರಿಯಾ ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಇರುತ್ತೆ. ಹೇಗಾದ್ರೂ ಮಾಡಿ ಅವಳು ಕೊರಿಯಾಗ ಹೋಗ್ಬೇಕು ಅಂತ ತುಂಬಾನೇ ಆಸೆನೆ ಇಟ್ಕೊಂಡಿರ್ತಾಳೆ. ಸೊ ಅವಳು ವೀಸಾ ಅಪ್ಲೈ ಮಾಡ್ತಿರ್ತಾಳೆ. ಸೊ ಆ ಟೈಮಲ್ಲಿ ಅವಳಿಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವಳು ಆ ಸ್ಟುಡಿಯೋಗೆ ಹೋದಾಗ ಅಲ್ಲಿ ಹೀರೋನ ಮೀಟ್ ಮಾಡ್ತಾಳೆ. ಸೊ ಹೀರೋ ಅವಳನ್ನ ಫಸ್ಟ್ ಟೈಮ್ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಹೀರೋಗೆ. ಸೊ ಅವನು ಅವಳನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಫಾಲೋ ಮಾಡಿದಾಗ ಗೊತ್ತಾಗುತ್ತೆ ಅವಳು ಕೊರಿಯನ್ ಫ್ಯಾನ್ ಅಂತ. ಸೊ ಹೇಗಾದ್ರೂ ಆ ಕೊರಿಯನ್ ಅಂದ್ರೆ ಏನು ಅಂತ ತಿಳ್ಕೊಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಹೀರೋ ಕೊಟ್ಟಿರುತ್ತೆ. ಸೊ ಹೀಗೆ ಏನಾಗುತ್ತೆ ಅಂದ್ರೆ ಒಂದ್ಸತೆ ಆ ಹಳ್ಳಿಯ ಅಧ್ಯಕ್ಷ ಇರ್ತಾನೆ. ಆ ಅಧ್ಯಕ್ಷನಿಗೆ ಹೀರೋಗೆ ಬರ್ತಾ ಇರೋದಿಲ್ಲ. ತುಂಬಾನೇ ಒಂಥರ ಎನಿಮಿ ತರ ಇಬ್ರು ಫೈಟ್ ಮಾಡ್ತಾ ಇರ್ತಾರೆ. ಸೊ ಹೀರೋ ಆ ಅಧ್ಯಕ್ಷ ಏನ್ ಮಾಡ್ತಾನಂದ್ರೆ ಅವನ್ ಕೆಳಗಡೆ ಕೆಲಸ ಮಾಡೋರ್ಗೆ ಹೇಳ್ತಾನೆ, ಈ ಹೀರೋಗೆ ನಾವು ಟ್ರಿಗರ್ ಮಾಡ್ಬೇಕು ಅಂದ್ರೆ ಅವನ ಫ್ಯಾಮಿಲಿನೇ ಅವನಿಗೆ ತುಂಬಾ ಇಂಪಾರ್ಟೆಂಟ್. ಸೊ ಅವನ ಫ್ಯಾಮಿಲಿಯಲ್ಲಿರೋ ಅವ್ರ ಅಣ್ಣ ಈಗ ಹೇಗಿದ್ರು ಸಿಂಗಾಪುರ್ಗೆ ಹೋಗಿದ್ದಾನೆ, ಅವ್ನ ಕಾಂಟ್ಯಾಕ್ಟ್ ಇಲ್ಲ, ಅವ್ನ ಪತ್ತೆನೇ ಇಲ್ಲ, ಏನ್ ಮಾಡ್ತಾ ಇದ್ದಾನೆ ಅನ್ನೋದೇ ಗೊತ್ತಿಲ್ಲ. ಸೊ ಒಂದು ಹಳ್ಳಿಲಿ ಎಲ್ಲ ಕಡೆನೂ ನೀವು ಒಂದು ಪೋಸ್ಟರ್ ಅಂಟಿಸಿ ಅವ್ರ ಅಣ್ಣನ ಫೋಟೋ ಹಾಕ್ಬಿಟ್ಟು ಅವ್ರ ಅಣ್ಣನ ಬಗ್ಗೆ ಕೆಟ್ಟದಾಗ ಬರೆದು ಪೋಸ್ಟರ್ ಅಂಟಿಸಿ ಅಂತ ಹೇಳ್ತಾನೆ. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಹೋಗ್ಬಿಟ್ಟು ಹಳ್ಳಿ ತುಂಬಾ ಅವ್ರ ಅಣ್ಣನ ಫೋಟೋ ಪೋಸ್ಟರ್ ಮಾಡ್ಬಿಟ್ಟು ಅದೇನೇನೋ ಬರ್ದ್ಬಿಟ್ಟು ಅಂಟಿಸಿರ್ತಾರೆ. ಸೊ ಇದನ್ನ ಹೀರೋ ನೋಡಿ ತುಂಬಾ ಕೋಪ ಬರುತ್ತೆ ಹೀರೋಗೆ. ಸೊ ಇದೆಲ್ಲ ಮಾಡಿದ್ದು ಅವನೇ ಅಂತ ಗೊತ್ತಾದಾಗ ಅವನ್ಗೆ ಹೊಡಿಬೇಕು ಅಂತ ಬಾರಿಗೆ ಹೋಗ್ತಾನೆ. ಸೊ ಅವರೆಲ್ಲ ಬಾರಲ್ಲಿ ಕುತ್ಕೊಂಡು ಮಜಾ ಮಾಡ್ತಾ ಇರ್ತಾರೆ. ಸೊ ಹೋದಾಗ ಆ ಏನಾಗುತ್ತೆ ಅಂದ್ರೆ ಫೈಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಫೈಟ್ ಮಾಡ್ತಾ ಇರ್ತಾರೆ. ಸೊ ಹೀರೋಗ್ ಅವಾಗ ತುಂಬಾ ಸುಸ್ತಾಗುತ್ತೆ. ಸೊ ಸುಸ್ತಾಗ್ಬಿಟ್ಟು ಅವ್ನ್ ಅನ್ಕೊಳ್ತಾನೆ ನೀರ್ ಕುಡಿಬೇಕು ಅಂತ ನೋಡುವಷ್ಟರಲ್ಲಿ ಅಲ್ಲಿ ಬಾಟಲ್ ಇರುತ್ತೆ. ಆ ಕೊರಿಯನ್ ಡಾನ್ ಅಸ್ಥಿ ಇರೋ ಬಾಟಲ್ ಇರುತ್ತೆ. ಅದು ಅಸ್ಥಿ ಅಂತ ಅವನಿಗೆ ಗೊತ್ತಿರೋದಿಲ್ಲ ಹೀರೋಗೆ. ಸೊ ಡೈರೆಕ್ಟ್ಲಿ ಅವನು ಓಪನ್ ಮಾಡ್ಬಿಟ್ಟು ಅದ್ರಲ್ಲಿ ಲಿಕ್ವಿಡ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ ಬಿಡ್ತಾನೆ. ಸೊ ಕುಡಿದ ತಕ್ಷಣನೇ ಅವನ್ಗೆ ತಲೆ ಸುತ್ಕೊಂಡ್ ಬಿದ್ದು ಹೋಗ್ಬಿಡ್ತಾನೆ. ಯಾಕಂದ್ರೆ ಆ ದೆವ್ವ ಅವನ ಮೈಯಲ್ಲಿ ಸೇರ್ಕೊಂಡ್ಬಿಡುತ್ತೆ, ಕೊರಿಯನ್ ಡಾನ್ ದೆವ್ವ. ಸೊ ನೆಕ್ಸ್ಟ್ ಡೇ ಕಂಡ್ಬಿಟ್ಟಾಗ ಅವನು ಅವ್ರ ಮನೇಲಿ ಇರ್ತಾನೆ. ಅವ್ನ್ ಜ್ವರ ಎಲ್ಲ ಬಂದಿರುತ್ತೆ. ಸೊ ಅವ್ರ ಅಪ್ಪ ಅಮ್ಮ ಬೈತಾ ಇರ್ತಾರೆ, ಒಬ್ನು ಹೀಗ್ ಮನೆ ಬಿಟ್ಟು ಓಡೋದ, ಇನ್ನೊಬ್ನ ನೋಡಿದ್ರೆ ಈ ತರ ಊರಲ್ಲಿರೋರ್ ಜೊತೆ ಜಗಳಾಡ್ಕೊಂಡ್ ಬರ್ತಿದ್ದಾನೆ, ನಮ್ದು ಚೆನ್ನಾಗೇ ಇಲ್ಲ, ಆತರ ಈ ತರ ಅಂತ ಹೀಗೆಲ್ಲ ಬೈತಾ ಇರ್ತಾರೆ. ಸೊ ಇದನ್ನ ಕೇಳಿ ಹೀರೋ ಕೋಪ ಬಂದ್ಬಿಟ್ಟು ಅವರು ಮನೆಯಿಂದ ಹೊರಗ್ ಬರ್ತಾರೆ. ಸೊ ಹೊರಗ್ ಬಂದಾದ್ಮೇಲೆ ಅಲ್ಲಿ ಆ ಊರಿನ ಅಧ್ಯಕ್ಷ ಏನಿರ್ತಾನಲ್ಲ ಅವನು ಒಬ್ಬನ್ನ ಕಳ್ಸಿರ್ತಾನೆ ಏನ್ ಹೊಡಿ ಅಂತ. ಸೊ ಅವ್ರಿಬ್ರು ಮಧ್ಯೆ ಅವ್ನ್ ಹೊಡಿಯಕ್ ಹೋಗ್ತಾನೆ. ಅವ್ರಿಬ್ರು ಮಧ್ಯೆ ಫೈಟ್ ಆಗುವಾಗ ಹೀರೋ ಮೈಯಲ್ಲಿ ಏನ್ ದೆವ್ವ ಇರುತ್ತಲ್ಲ ಅದು ಅವನ್ ಮೈಯಿಂದ ಹೊರಗೆ ಬಂದ್ಬಿಟ್ಟು ಅವನ್ ವಿಲನ್ ಜೊತೆ ಫೈಟ್ ಆಡುತ್ತೆ. ಫೈಟ್ ಆದಾಗ ಹೀರೋ ಗೊತ್ತಿರಲ್ಲ ಅವನ್ ಮೈಯಲ್ಲಿ ದೆವ್ವ ಇದೆ ಅನ್ನೋದು. ಸೊ ನೆಕ್ಸ್ಟ್ ಡೇ ಅವ್ನ್ ಕಂಡ್ಬಿಟ್ಟು ನೋಡಿದಾಗ ಅವ್ನ್ ರೋಡಲ್ಲಿ ಬಿದ್ದಿರ್ತಾನೆ. ಸೊ ಈ ಕಡೆ ಏನಾಗಿರುತ್ತೆ ಅಂದ್ರೆ ಆ ವಿಲನ್ ಏನಾಗಿರುತ್ತೆ ಅವ್ನ್ ಸತ್ ಹೋಗಿರ್ತಾನೆ. ಸೊ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಇವನ್ ಹೀರೋಗೆ ಸ್ವಲ್ಪ ಭಯ ಆಗುತ್ತೆ. ಅವನ್ಗೆ ಫೈಟ್ ಮಾಡಿರೋದು ಅಷ್ಟೇ ನೆನಪಿರುತ್ತೆ. ನಾನ್ ಆತರ ಯಾರನ್ನೂ ಹಾಗೆಲ್ಲ ಮಾಡೋನಲ್ಲ, ಅದು ಹೇಗಾಯ್ತು ಅಂತ ಅವ್ನ ಫ್ರೆಂಡ್ ಶೇರ್ ಮಾಡ್ತಾನೆ. ಅವ್ನ ಫ್ರೆಂಡ್ ಹತ್ತಾನೆ, ಹೋಗ್ಲಿ ಬಿಡು ಅದನ್ನೆಲ್ಲ ತಲೆಯಲ್ಲಿ ಹಾಕೋಬೇಡ, ಹೀರೋಯಿನ್ ಮನೇಲಿ ಏನೋ ಫಂಕ್ಷನ್ ಇದೆ ಅಂತ ಅವಳು ನಮ್ಮಿಬ್ರಿಗೆ ಇನ್ವೈಟ್ ಮಾಡಿದಾಳೆ, ಹೋಗೋಣಪ್ಪ ಅಂತ ಇವನ್ನ ಹೀರೋನ ಕರ್ಕೊಂಡು ಹೋಗ್ತಾನೆ.
ಹೋದಾದ್ಮೇಲೆ ಅಲ್ಲಿ ಹೀರೋಯಿನ್ ಹೇಳ್ತಾಳೆ, ನನ್ಗೆ ಹಿಂಗ್ ಕೊರಿಯಾಕ್ಕೆ ಹೋಗೋ ಚಾನ್ಸ್ ಸಿಕ್ಕಿದೆ, ವೀಸಾ ಕೂಡ ಸಿಕ್ಕಿದೆ ನನಗೆ, ನಾನು ಹೋಗ್ತಾ ಇದ್ದೀನಿ, ಅಲ್ಲೇ ಯಾರನ್ನಾದ್ರೂ ಮದ್ವೆ ಆಗಿ ನಾನು ಸೆಟಲ್ ಆಗ್ಬಿಡ್ತೀನಿ ಅಂತ ಹೇಳ್ತಾರೆ. ಹೇಳಿದಾಗ ಹೀರೋ ತುಂಬಾ ಹರ್ಟ್ ಆಗುತ್ತೆ. ಸೊ ಯೂಶಲಿ ಅವ್ನ ಮೈಯಲ್ಲಿ ದೆವ್ವ ಯಾವಾಗ ಆಕ್ಟಿವೇಟ್ ಆಗ್ತಿರುತ್ತೆ ಅಂದ್ರೆ, ಅವನ್ಗೆ ತುಂಬಾ ಕೋಪ ಬಂದಾಗ ಅಥವಾ ತುಂಬಾ ಪೇನ್ ಆದಾಗ ಅವ್ನ ಹಾರ್ಟ್ ಬೀಟ್ ಯಾವಾಗ ಫಾಸ್ಟ್ ಆಗಿ ರನ್ ಆಗುತ್ತೆ, ಅವಾಗ ದೆವ್ವ ಅವನ್ ಮೇಲೆ ಇರೋ ದೆವ್ವ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಆಕ್ಟಿವೇಟ್ ಆದ್ಮೇಲೆ ಕೆಲವೊಂದು ಇನ್ಸಿಡೆಂಟ್ ಆಗುತ್ತೆ. ಅದು ಏನಾಗುತ್ತೆ ಅನ್ನೋದು ನಾನ್ ಹೇಳಲ್ಲ, ನೀವೇ ಹೋಗಿ ಮೂವಿಲ್ ನೋಡಿ, ತುಂಬಾನೇ ಚೆನ್ನಾಗೇ ಇದೆ ಅದು. ಸ್ವಲ್ಪ ಏನೋ ಒಂಥರ ಡಿಫ್ರೆಂಟ್ ಆಗಿ ತಗೊಂಡಿದ್ದಾರೆ. ಸೊ ಅದ ಇನ್ಸಿಡೆಂಟ್ ಆದ್ಮೇಲೆ ಹೀರೋ ಫ್ರೆಂಡ್ ಗೊತ್ತಾಗುತ್ತೆ ಇವ್ನ ಮೈಲ್ ಕೊರಿಯನ್ ದೆವ್ವ ಇದೆ ಅಂತ. ಸೊ ಗೊತ್ತಾದ್ಮೇಲೆ ಹೇಗಿದ್ರು ಹೀರೋಯಿನ್ ಕೊರಿಯನ್ ಲ್ಯಾಂಗ್ವೇಜ್ ಬರ್ತಿರುತ್ತಲ್ಲ, ಸೊ ಅವನ್ನ ಕರ್ಕೊಂಡ್ಬಿಟ್ಟು ಅವಳ ಹತ್ರ ಹೋಗ್ತಾನೆ ಬಾಯಿ ಬಿಡ್ಸಕ್ಕೆ. ಸೊ ಹೀರೋಯಿನ್ ಹೇಗೂ ಮಾಡಿ ಬಾಯಿ ಬಿಡಿಸ್ತಾಳೆ. ಅವಾಗ ಗೊತ್ತಾಗುತ್ತೆ ಅವನ ಮೈಲಿರೋ ದೆವ್ವ ಕೊರಿಯನ್ ದೆವ್ವ ಅಂತ, ಅದು ಕೊರಿಯಾದಲ್ಲಿರೋ ಒಬ್ಬ ಡಾನ್ ದೆವ್ವ ಅಂತ. ಸೊ ಕೇಳ್ತಾಳೆ ಹೀರೋಯಿನ್, ನೀನ್ ಇವ್ನ ಮೈಯಿಂದ ಹೊರಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಅವಾಗ ಆ ದೆವ್ವ ಹೇಳುತ್ತೆ, ನಾನು ಇವ್ನ ಮೈ ಬಿಟ್ಟು ಹೋಗ್ಬೇಕು ಅಂದ್ರೆ ನಂಗೆ ನನ್ನ ಹೆಂಡತಿ ಮತ್ತೆ ಮಗನ್ನ ನೋಡ್ಬೇಕು. ಸೊ ನನ್ನನ್ನ ಹೇಗಾದ್ರೂ ಮಾಡಿ ಕೊರಿಯಾಕ್ ಕರ್ಕೊಂಡು ಹೋಗಿ ಅಂತ ಹೇಳುತ್ತೆ. ಸೊ ಹೇಳಿದಾಗ ಅವಾಗ ಹೀರೋಯಿನ್ ಮತ್ತೆ ಹೀರೋನ್ ಫ್ರೆಂಡ್ ಡಿಸೈಡ್ ಮಾಡ್ತಾರೆ, ಕೊರಿಯಾಗ್ ಹೋಗೋಣ ಇವನ್ನ ಕರ್ಕೊಂಡ್ಬಿಟ್ಟು. ಸೊ ಇವನ್ನ ನಾವು ಉಳ್ಸ್ಕೋಬಹುದು, ಇಲ್ಲಾಂದ್ರೆ ಉಳ್ಸ್ಕೊಳಕ್ ಆಗಲ್ಲ ಅಂತ. ಸೊ ಕೊರಿಯಾಗ್ ಹೋದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನೀವು ಮೂವಿಲೇ ನೋಡ್ಬೇಕು. ಬಿಕಾಸ್ ತುಂಬಾನೇ ಚೆನ್ನಾಗಿ ತಗೊಂಡಿದ್ದಾರೆ, ಏನೋ ಒಂಥರ ಡಿಫ್ರೆಂಟ್ ಕ್ರಿಯೇಟಿವ್ ಆಗಿ ತಗೊಂಡಿದ್ದಾರೆ. AI ಎಲ್ಲ ಯೂಸ್ ಮಾಡಿದ್ದಾರೆ. ನನ್ಗಂತೂ ಒಂಥರ ತುಂಬಾನೇ ಇಷ್ಟ ಆಯ್ತು. ಒಂಥರ ಫ್ಯಾಮಿಲಿ ಮೂವಿನೇ ಅಂತ ಹೇಳ್ಬೋದು. ಆ ಏನೋ ಕ್ರಿಯೇಟಿವಿಟಿ ಡಿಫ್ರೆಂಟ್ ಆಗಿ ತಗೊಂಡಿದ್ದಾರೆ. ನಾನ್ ಜಾಸ್ತಿ ಏನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಎಲ್ಲಾನು ನಾನೇ ಹೇಳ್ಬಿಟ್ರೆ ಮೂವಿಗೆ ಅದು ಕ್ಯೂರಿಯಾಸಿಟಿ ಅನ್ನೋದು ಮಿಸ್ ಆಗುತ್ತೆ. ಸೊ ನೀವೇ ಹೋಗಿ ಮೂವಿ ನೋಡಿ, ನಿಮ್ಗೂ ಇಷ್ಟ ಆಗುತ್ತೆ ಅಂತ ನಂಗೆ ಖಂಡಿತ ಅನ್ಸುತ್ತೆ. ಯಾಕಂದ್ರೆ ಎಲ್ಲರಿಗೂ ಇಷ್ಟ ಆಯ್ತು ಮೂವಿ. ಸೊ ಎಸ್, ಇದಾಗಿತ್ತು ಕೊರಿಯನ್ ಕನಕರಾಜ್ ಮೂವಿ ರಿವ್ಯೂ. ಇನ್ನೊಂದು ಮೂವಿ ತಗೊಂಡು ನಿಮ್ ಮುಂದೆ ಬರ್ತೀನಿ. ಟೇಕ್ ಕೇರ್, ಬಾಯ್.